ಗೆಳೆಯರೇ, ಈಗ ನಾವು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಬ್ಬ ವ್ಯಕ್ತಿಯ ನಿಜ ಜೀವನದಲ್ಲಿ ನಡೆದಂತ ಘಟನೆಯನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಗೆಳೆಯರೇ, ಒಬ್ಬ ವ್ಯಕ್ತಿ ಹೈಕಿಂಗ್ ಮಾಡಲು ತುಂಬಾನೇ ದೊಡ್ಡದಾಗಿರೋ ಮತ್ತು ತುಂಬಾನೇ ವಿಶಾಲವಾಗಿರೋ ಜಾಗಕ್ಕೆ ಬಂದಿರ್ತಾನೆ. ಮತ್ತೆ ಇಲ್ಲಿ ಇವನು ಇಲ್ಲಿರುವ ಬೆಟ್ಟಗಳ ಮೇಲೆ ಹೈಕಿಂಗ್ ಮಾಡುತ್ತಿರುವಾಗ ಬ್ಯಾಲೆನ್ಸ್ ತಪ್ಪಿ ಒಂದು ಬಂಡೆಯ ಜೊತೆಗೆ ಕೆಳಗಡೆ ಬೀಳ್ತಾನೆ. ಇವನು ಬೆಟ್ಟದಿಂದ ಕೆಳಗಡೆ ಬಿದ್ದ ಮೇಲೆ ಇವನ ಒಂದು ಕೈ ಬಂಡೆಯ ಕೆಳಗಡೆ ಸಿಲುಕಿಕೊಂಡಿರುತ್ತದೆ. ಬಂಡೆ ಕೆಳಗಡೆ ಕೈ ಸಿಲುಕಿಕೊಂಡಿರುವುದರಿಂದ ಈ ಜಾಗದಲ್ಲಿ ಇವನು 6 ದಿನ ಕಾಲವನ್ನು ಕಳಿತಾನೆ. ಇವನು ಸಿಲುಕಿಕೊಂಡಂತ ಜಾಗದಲ್ಲಿ ಮನುಷ್ಯರು ದೂರ, ಪ್ರಾಣಿ ಪಕ್ಷಿಗಳು ಕೂಡ ಇವನ ಹತ್ತಿರ ಬರಲು ಸಾಧ್ಯವೇ ಇಲ್ಲ. ಮತ್ತೆ ಇಲ್ಲಿ ಇವನು 6 ದಿನ ತನ್ನ ಪ್ರಾಣವನ್ನು ಬದುಕಿಸಿಕೊಳ್ಳಲು ಏನೆಲ್ಲ ಕಷ್ಟಪಡ್ತಾನೆ, ಮತ್ತೆ ಬದುಕಿ ಇವನು ಈ ಜಾಗದಿಂದ ಬರ್ತಾನೆ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಂದ ಹಾಗೆ ಮೂವಿಯ ಹೆಸರು 1 to 7 hours ಅಂತ. ಎಸ್ಕ್ಯೂ ಗೋಲ್ಡನ್ ಸ್ಟೋರೀಸ್ ಮತ್ತೊಂದು ಹೊಸ ಮೂವಿ ರಿವ್ಯೂ ನೊಂದಿಗೆ ನಿಮ್ಮ ಮುಂದೆ ಇದೆ. ಮೂವಿ ಆರಂಭದಲ್ಲಿ ನಾವು ಭೂಮಿ ಮೇಲೆ ವಾಸಿಸುತ್ತಿರುವಂತ ಜನರನ್ನು ನೋಡ್ತೇವೆ. ಈ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ತುಂಬಾನೇ ಬ್ಯುಸಿ ಆಗಿರ್ತಾರೆ. ಈ ಜನಗಳ ಮಧ್ಯೆ ನಾವು ಎರಾನ್ ಎಂಬ ಹುಡುಗನನ್ನು ನೋಡ್ತೇವೆ. ಇವನಿಗೆ ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡುವುದೆಂದರೆ ತುಂಬಾನೇ ಇಷ್ಟವಾಗಿರುತ್ತದೆ. ಇದರ ಜೊತೆ ಇವನಿಗೆ ಬೆಟ್ಟಗಳ ಮೇಲೆ ಟ್ರ್ಯಾಕಿಂಗ್ ಮತ್ತು ಹೈಕಿಂಗ್ ಮಾಡುವುದೆಂದರೆ ಇವನಿಗೆ ತುಂಬಾನೇ ಇಷ್ಟವಾಗಿರುತ್ತದೆ. ಇದಾದ್ಮೇಲೆ ಇವನು ತನ್ನ ಬ್ಯಾಗಿನಲ್ಲಿ ತನಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ವಸ್ತುಗಳನ್ನು ಹಾಕಿಕೊಂಡು ಯಾವುದೋ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಲು ಹೋಗ್ತಾ ಇರ್ತಾನೆ. ಇದರ ಜೊತೆಗೆ ಇವನ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿಕೊಳ್ಳಲು ಒಂದು ವಿಡಿಯೋ ಕ್ಯಾಮೆರಾ ಅನ್ನು ತೆಗೆದುಕೊಂಡಿರ್ತಾನೆ. ಎರಾನ್ ತನ್ನ ಕಾರನ್ನು ತೆಗೆದುಕೊಂಡು ಯಾವುದೋ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಲು ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋಗಿ ಇವನು ತನ್ನ ಕಾರನ್ನು ನಿಲ್ಲಿಸುತ್ತಾನೆ. ಅದು ಏಕೆ ಅಂದ್ರೆ ಇವನು ಹೋಗುವ ಜಾಗಕ್ಕೆ ಕಾರು ಹೋಗುವುದಿಲ್ಲ. ಇವನು ಯಾವ ಜಾಗಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ತುಂಬಾನೇ ದೊಡ್ಡದಾಗಿ ಬೆಳೆದು ನಿಂತಿರೋ ಬೆಟ್ಟಕ್ಕೆ ಹೈಕಿಂಗ್ ಮಾಡಲು ಹೋಗ್ತಾ ಇರ್ತಾನೆ. ಎರಾನ್ ತನ್ನ ಕಾರನ್ನು ರೋಡ್ ಸೈಡ್ ಅಲ್ಲಿ ಹಚ್ಚಿ ತನ್ನ ಸೈಕಲ್ ಅನ್ನು ತೆಗೆದುಕೊಂಡು ಮುಂದೆ ಸಾಕ್ತಾ ಇರ್ತಾನೆ. ಮತ್ತೆ ಇಲ್ಲಿ ಎರಾನ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಮ್ಯಾಪ್ ಬುಕ್ ಲೆಕ್ಕದಂತೆ ಬ್ಲೂ ಜೋನ್ ಕೆನಾನ್ ಗೆ ಬರ್ಬೇಕಂದ್ರೆ 5 ಗಂಟೆ ಕಾಲ ತೆಗೆದುಕೊಳ್ಳುತ್ತದೆ. ಆದ್ರೆ ನಾನು ನನ್ನ ಸೈಕಲ್ ನ ಸಹಾಯದಿಂದ ಬರೀ 45 ನಿಮಿಷದಲ್ಲಿ ಬ್ಲೂ ಜೋನ್ ಕೆನಾನ್ ಗೆ ಬೆಟ್ಟಗಳಿಗೆ ಬಂದಿದ್ದೇನೆ ಅಂತ ಕ್ಯಾಮ್ರಾದ ಮುಂದೆ ಹೇಳ್ತಾ ಇರ್ತಾನೆ. ಬ್ಲೂ ಜೋನ್ ಕೆನಾನ್ ಅಂದ್ರೆ ಬೆಟ್ಟಗಳ ಮೇಲೆ ಹೈಕಿಂಗ್ ಅಡ್ವೆಂಚರ್ ಎಂಜಾಯ್ ಮಾಡುವ ಒಂದು ಪ್ಲೇಸ್ ಆಗಿರುತ್ತದೆ. ಈಗ ಎರಾನ್ ಕೂಡ ಅದೇ ಬ್ಲೂ ಜೋನ್ ಕೆನಾನ್ ಗೆ ಹೈಕಿಂಗ್ ಮಾಡಲು ಹೋಗ್ತಾ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಫೈನಲಿ ಎರಾನ್ ತಾನು ಹೋಗ್ಬೇಕಾಗಿರುವ ಜಾಗಕ್ಕೆ ಬಂದಿರ್ತಾನೆ. ಮತ್ತೆ ಈ ಜಾಗದಲ್ಲಿ ಎರಾನ್ ಅವನಿಗೆ ದಾರಿಯಲ್ಲಿ ಇಬ್ಬರು ಹುಡುಗಿಯರು ಸಿಗ್ತಾರೆ. ಇವರು ಕೂಡ ಹೈಕಿಂಗ್ ಅಡ್ವೆಂಚರ್ ಅನ್ನು ಎಂಜಾಯ್ ಮಾಡಲು ಬಂದಿರ್ತಾರೆ. ಈ ಹುಡುಗಿಯರು ಈ ಜಾಗದಲ್ಲಿ ದಾರಿ ಗೊತ್ತಾಗದೆ ಪರದಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಎರಾನ್ ಇಲ್ಲಿಗೆ ಬಂದು ನಾನು ಕೂಡ ಅಡ್ವೆಂಚರ್ ಎಂಜಾಯ್ ಮಾಡಲು ಹೋಗ್ತಾ ಇದ್ದೀನಿ, ನೀವು ಕೂಡ ನನ್ನ ಜೊತೆಗೆ ಬರಬಹುದು ಅಂತ ಈ ಇಬ್ಬರು ಹುಡುಗಿಯರಿಗೆ ಹೇಳ್ತಾ ಇರ್ತಾನೆ. ಮತ್ತೆ ಇವರು 3 ಜನರು ಸೇರಿ ಈ ಬೆಟ್ಟಗಳಲ್ಲಿ ಹೈಕಿಂಗ್ ಅನ್ನು ಎಂಜಾಯ್ ಮಾಡಲು ಹೋಗ್ತಾ ಇರ್ತಾರೆ. ಈ ಜಾಗದಲ್ಲಿ ಒಂದು ಕಲ್ಲಿನ ಗುಹೆ ಇರುತ್ತದೆ. ಮತ್ತೆ ಇವರು 3 ಜನರು ಇಲ್ಲಿ ಇದ್ದಂತ ಕಲ್ಲಿನ ಗುಹೆದ ಒಳಗಡೆ ಹೋಗ್ತಾರೆ. ಮತ್ತೆ ಈ ಗುಹೆಗಳ ಮೇಲಿನಿಂದ ಕೆಳಗಡೆ ಜಂಪ್ ಮಾಡ್ತಾರೆ. ಕೆಳಗಡೆ ಒಂದು ನೀರಿನ ಕೊಳ ಇರುತ್ತದೆ. ಇಲ್ಲಿ ಇವರು 3 ಜನರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಇದಾದ್ಮೇಲೆ ಇಲ್ಲಿಂದ ಇವರು ಮುಂದೆ ಸಾಕ್ತಾ ಇರ್ತಾರೆ. ಮತ್ತೆ ಇಲ್ಲಿ ಈ ಹುಡುಗಿಯರು ನಾವು ಮನೆಗೆ ಹೋಗ್ಬೇಕು ಅಂತ ಎರಾನ್ ಅವನಿಗೆ ಹೇಳ್ತಾರೆ. ಮತ್ತೆ ಇಲ್ಲಿ ಈ ಹುಡುಗಿಯರು ಇಲ್ಲಿಂದ ಹೋಗುವ ಮುಂಚೆನೆ ಎರಾನ್ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ತಾನೆ. ಮತ್ತೆ ಈ ಹುಡುಗಿಯರು ಎರಾನ್ ಅವನಿಗೆ ಹೇಳ್ತಾರೆ, ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀನು ಮರೆಯದೆ ಖಂಡಿತ ಬರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಎರಾನ್ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿಂದ ಎರಾನ್ ಬೆಟ್ಟಗಳ ಮೇಲಿನಿಂದ ಹೈಕಿಂಗ್ ಮಾಡ್ತಾ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರ್ತಾನೆ. ಇದರ ನಡುವೆ ಇವನು ಒಂದು ಬಂಡೆಯ ಮೇಲೆ ಕಾಲಿಡ್ತಾನೆ. ಮತ್ತೆ ಈ ಬಂಡೆ ಸ್ಲಿಪ್ ಆಗಿ ಎರಾನ್ ಈ ಬಂಡೆಯ ಜೊತೆಗೆ ಕೆಳಗಡೆ ಬೀಳ್ತಾನೆ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಈ ಬಂಡೆಯ ಕೆಳಗಡೆ ಎರಾನ್ ಅವನ ಬಲಗೈ ಸಿಲುಕಿಕೊಂಡಿರುತ್ತದೆ. ಎರಾನ್ ಈ ಬಂಡೆಯಿಂದ ತನ್ನ ಕೈಯನ್ನು ಹೊರಗಡೆ ತೆಗೆಯಲು 1000 ಪ್ರಯತ್ನವನ್ನು ಮಾಡ್ತಾನೆ. ಕೆಳಗಿಂದ ಮೇಲಿಂದ ಆ ಕಡೆಯಿಂದ ಈ ಕಡೆಯಿಂದ ಹೇಗೆ ಮಾಡಿದ್ರು ಕೂಡ ಅವನ ಕೈ ಆ ಕಲ್ಲಿನಿಂದ ಹೊರಗಡೆ ಬರುವುದಿಲ್ಲ. ಇವನ ಕೈ ಆ ಕಲ್ಲಿನ ಕೆಳಗಡೆ ತುಂಬಾನೇ ರಿಕ್ಕಾಗಿ ಸಿಲುಕಿಕೊಂಡಿರುತ್ತದೆ. ತುಂಬಾನೇ ಫೋರ್ಸ್ ಇಂದ ಎರಾನ್ ತನ್ನ ಕೈಯನ್ನು ಬಂಡೆಯಿಂದ ಹೊರಗಡೆ ತೆಗೆಯಲು ನೋಡ್ತಾನೆ. ಆದ್ರೆ ಇಲ್ಲಿ ಏನು ಪ್ರಯೋಜನವಾಗುವುದಿಲ್ಲ. ಇದಾದ್ಮೇಲೆ ಎರಾನ್ ತನ್ನ ಕೈಯಲ್ಲಿರುವ ವಾಚ್ ಅನ್ನು ತೆಗಿತಾನೆ. ಇದರಲ್ಲಿ ಇವನು ಟೈಮ್ ಅನ್ನು ನೋಡ್ತಾನೆ. ಇವನ ಕೈ ಈ ಬಂಡೆ ಕೆಳಗಡೆ ಸಿಲುಕಿಕೊಂಡು ತುಂಬಾನೇ ಸಮಯವಾಗಿರುತ್ತದೆ. ಮತ್ತೆ ಇಲ್ಲಿ ಎರಾನ್ ತುಂಬಾನೇ ಜೋರಾಗಿ ಹೆಲ್ಪ್ ಹೆಲ್ಪ್ ಅಂತ ಮೊದಲು ಇವನ ಜೊತೆಗೆ ಹೈಕಿಂಗ್ ಮಾಡಲು ಬಂದಿರುವ ಹುಡುಗಿಯರ ಹೆಸರನ್ನು ಕೂಗ್ತಾ ಇರ್ತಾನೆ. ಆದ್ರೆ ಆ ಹುಡುಗಿಯರು ಇಲ್ಲಿಂದ ಹೋಗಿ ತುಂಬಾನೇ ಸಮಯವಾಗಿರುತ್ತದೆ. ಇಲ್ಲಿ ಎರಾನ್ ಅವನಿಗೆ ಗೊತ್ತಾಗುತ್ತದೆ
ಅದು ಏನಂತ ಅಂದ್ರೆ ಇವನು ಈಗ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಒಳಗೆ ಸಿಲುಕಿಕೊಂಡಿದ್ದಾನೆ ಅಂತ. ಇದರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇವನಿಗೆ ತಿನ್ನಲು ಆಹಾರ ಮತ್ತು ಕುಡಿಯಲು ನೀರು ಕೂಡ ತುಂಬಾನೇ ಕಮ್ಮಿ ಇರುತ್ತದೆ. ಆದ್ದರಿಂದ ಇವನ ಬಳಿಗೆ ಇರುವಂತ ಆಹಾರವನ್ನು ವೇಸ್ಟ್ ಆಗದ ಹಾಗೆ ಯೂಸ್ ಮಾಡಿಕೊಳ್ಬೇಕಂತ ಇವನು ವಿಚಾರ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ನಮಗೆ ಕ್ಯಾಮ್ರಾ ಲೊಕೇಶನ್ ಅನ್ನು ತೋರಿಸುತ್ತಾರೆ. ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುವುದೇನಂದ್ರೆ ಈ ಜಾಗದಲ್ಲಿ ಮನುಷ್ಯರು ದೂರ, ಪ್ರಾಣಿ ಪಶು ಪಕ್ಷಿನೂ ಕೂಡ ಕಾಣ್ತಾ ಇರುವುದಿಲ್ಲ. ಇದಾದ್ಮೇಲೆ ಎರಾನ್ ಇವನ ಬ್ಯಾಗ್ ಅಲ್ಲಿರುವ ಕ್ಯಾಮ್ರಾ, ಚಾಕು, ಹಗ್ಗ ಮತ್ತು ಇನ್ನು ಉಳಿದ ವಸ್ತುಗಳನ್ನು ಒಂದೊಂದಾಗಿ ಹೊರಗಡೆ ತೆಗಿತಾ ಇರ್ತಾನೆ. ಮತ್ತೆ ಇಲ್ಲಿ ಎರಾನ್ ಇವುಗಳ ಸಹಾಯದಿಂದ ಇಲ್ಲಿಂದ ಹೇಗೆ ಹೋಗುವುದಂತ ವಿಚಾರ ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಇವನು ಚಾಕುವನ್ನು ತೆಗೆದುಕೊಂಡು ಈ ಬಂಡೆಯ ಒಂದು ಸೈಡ್ ಇರುವ ಭಾಗವನ್ನು ಚಾಕುವಿನಿಂದ ಚುಚ್ಚಿ ಬಂಡೆಯನ್ನು ಕಟ್ ಮಾಡ್ತಾ ಇರ್ತಾನೆ. ಇಷ್ಟರ ನಡುವೆ ಇವನ ಕೈ ಜಾರಿ ಚಾಕು ಕೆಳಗಡೆ ಬೀಳುತ್ತದೆ. ಮತ್ತೆ ಇಲ್ಲಿ ಇವನಿಗೆ ಈ ಚಾಕುವನ್ನು ಎತ್ತಿಕೊಳ್ಳಲು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತದೆ. ಮತ್ತೆ ಇವನು ಸ್ವಲ್ಪ ಸಮಯ ಪ್ರಯತ್ನದ ನಂತರ ಒಂದು ಸಣ್ಣ ಕಟ್ಟಿಗೆಯನ್ನು ತನ್ನ ಕಾಲಿನ ಸಹಾಯದಿಂದ ಕೆಳಗೆ ಬಿದ್ದಿರುವ ಚಾಕುವನ್ನು ಎತ್ತಿಕೊಳ್ತಾನೆ. ಮತ್ತೆ ಇಲ್ಲಿ ನೋಡ್ತಾ ನೋಡ್ತಾ ರಾತ್ರಿ ಆಗುತ್ತದೆ. ಇಷ್ಟಾದ್ರೂ ಕೂಡ ಈ ಕಲ್ಲು ಬಂಡೆ ತನ್ನ ಜಾಗದಿಂದ 1 ಇಂಚು ಕೂಡ ಅಳುಗಾಡಿರುವುದಿಲ್ಲ. ಮತ್ತೆ ಇಲ್ಲಿ ಎರಾನ್ ತನ್ನ ವಾಚ್ ನಲ್ಲಿ ಟೈಮ್ ನೋಡ್ತಾನೆ. ಈಗ ಟೈಮ್ ರಾತ್ರಿ 12 ಗಂಟೆ ಆಗಿರುತ್ತದೆ. ಇದಾದ್ಮೇಲೆ ಇವನು ತನ್ನ ನೀರಿನ ಬಾಟಲ್ ಅನ್ನು ಓಪನ್ ಮಾಡಿ ಒಂದೆರಡು ಡ್ರಾಪ್ ನೀರಿನ ಹನಿಗಳನ್ನು ಕುಡಿತಾನೆ. ಅದು ಏಕೆಂದ್ರೆ ಇವನು ಏನಾದ್ರೂ ನೀರನ್ನು ವೇಸ್ಟ್ ಮಾಡಿದ್ರೆ ಇವನಿಗೆ ಕುಡಿಯಲು ನೀರು ಇಲ್ಲಿ ಸಿಗುವುದಿಲ್ಲ. ಮತ್ತೆ ಇಲ್ಲಿ ಇವನಿಗೆ ಸ್ವಲ್ಪ ಎನರ್ಜಿ ಬರುತ್ತದೆ. ಈ ಸಾರಿ ಇವನು ತನ್ನ ಬ್ಯಾಗಿನಲ್ಲಿರುವ ಹಗ್ಗವನ್ನು ತೆಗೆದು ಇವನ ಕೈ ಸಿಲುಕಿಕೊಂಡಿರುವಂತ ಬಂಡೆಗೆ ಕಟ್ತಾನೆ. ಇದಾದ್ಮೇಲೆ ಇವನು ಸ್ವಲ್ಪ ರೆಸ್ಟ್ ಅಂತ ಅವನ ಕೈ ಸಿಲುಕಿಕೊಂಡಿರುವಂತ ಬಂಡೆ ಮೇಲೆ ತಲೆ ಊರಿ ಮಲಗ್ತಾನೆ. ಮತ್ತೆ ಇಲ್ಲಿ ಎರಾನ್ ಒಂದು ಕನಸನ್ನು ಕಾಣ್ತಾನೆ. ಇವನ ಕನಸಿನಲ್ಲಿ ಒಂದು ಬೆಟ್ಟದಿಂದ ಕೆಳಗಡೆ ಬೀಳ್ತಾ ಇರ್ತಾನೆ. ಇವನು ಬೆಟ್ಟದಿಂದ ಕೆಳಗಡೆ ಬಿದ್ದ ಮೇಲೆ ಇವನಿಗೆ ಎಚ್ಚರವಾಗುತ್ತದೆ. ಮತ್ತೆ ಈಗ ಇವನು ತನ್ನ ವಾಚಿನಲ್ಲಿ ಟೈಮ್ ಅನ್ನು ನೋಡ್ತಾನೆ. ಈಗ ಇವನ ವಾಚಿನಲ್ಲಿ 12 ಗಂಟೆ 45 ನಿಮಿಷವಾಗಿರುತ್ತದೆ. ಅಂದ್ರೆ ಇವನು 45 ನಿಮಿಷ ಮಾತ್ರ ಅಷ್ಟೇ ನಿದ್ರೆಯನ್ನು ಮಾಡಿದ ಅಂತ ನಮಗೆ ತಿಳಿಯುತ್ತದೆ. ಇದಾದ್ಮೇಲೆ ಇವನು ಮತ್ತೆ ಚಾಕುವನ್ನು ತೆಗೆದುಕೊಂಡು ಇವನ ಕೈ ಮೇಲೆ ಬಿದ್ದಿರುವಂತಹ ಬಂಡೆಯನ್ನು ಕಟ್ ಮಾಡಲು ನೋಡ್ತಾನೆ. ಎರಾನ್ ಈ ಜಾಗದಲ್ಲಿ ಸಿಲುಕಿಕೊಂಡು 25 ಗಂಟೆ ಕಾಲವಾಗಿರುತ್ತದೆ. ಮತ್ತೆ ಇಲ್ಲಿ ಎರಾನ್ ವಿಚಾರ ಮಾಡ್ತಾನೆ, ನಾನು ಏನಾದ್ರೂ ಮಾಡಿ ಈ ಜಾಗದಿಂದ ಈ ಪ್ರಾಬ್ಲಮ್ ಇಂದ ಹೇಗೆ ಪಾರಾಗಿ ಹೋಗಬಹುದು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ಎರಾನ್ ತನ್ನ ಬ್ಯಾಗಿನಲ್ಲಿರುವ ಕ್ಯಾಮ್ರಾ ಅನ್ನು ಆನ್ ಮಾಡಿ ಇವನ ಕೈ ಸಿಕ್ಕಂತ ಬಂಡೆ ಮೇಲೆ ಇಡ್ತಾನೆ. ಇವನು ಕ್ಯಾಮ್ರಾದ ಮುಂದೆ ಹೇಳ್ತಾ ಇರ್ತಾನೆ, ನಾನು ಯಾರಿಗೂ ಹೇಳಿಲ್ಲ ಈ ಜಾಗಕ್ಕೆ ಹೈಕಿಂಗ್ ಮಾಡಲು ಹೋಗ್ತಾ ಇದ್ದೀನಿ ಅಂತ. ಮತ್ತೆ ಈಗ ನನ್ನ ಹತ್ತಿರ ಸ್ವಲ್ಪಾನೇ ಸ್ವಲ್ಪ ಆಹಾರ, ಇದರ ಜೊತೆಗೆ ಸ್ವಲ್ಪ ಕುಡಿಯಲು ನೀರು ಇದೆ ಅಂತ ಹೇಳ್ತಾನೆ. ಎರಾನ್ ಈ ವಿಡಿಯೋನು ರೆಕಾರ್ಡ್ ಮಾಡುವಾಗ ಇವನ ಕಣ್ಣಿಂದ ಕಣ್ಣೀರು ಬರ್ತಾ ಇರುತ್ತದೆ. ಮತ್ತೆ ಇಷ್ಟರ ನಡುವೆ ಇವನು ಇರುವ ಜಾಗದ ಮೇಲೆ ಸೌಂಡ್ ಆಗ್ತಾ ಇರುತ್ತದೆ. ಈ ಸೌಂಡ್ ಅನ್ನು ಕೇಳಿ ಎರಾನ್ ಜೋರಾಗಿ ಹೆಲ್ಪ್ ಹೆಲ್ಪ್ ಅಂತ ಕೂಗಾಡ್ತಾ ಇರ್ತಾನೆ. ಆದ್ರೆ ಈ ಜಾಗದಲ್ಲಿ ಯಾರು ಇರುವುದಿಲ್ಲ. ಇಲ್ಲಿ ಈಗ ಎರಾನ್ ಅವನಿಗೆ ಹೆಲ್ಯುಸಿನೇಷನ್ ಆಗ್ತಾ ಇರುತ್ತದೆ, ಅಂದ್ರೆ ಭ್ರಮೆ. ಇವನ ಮನದಲ್ಲಿ ಹೇಗೆ ಬೇಕು ಹಾಗೆ ಕಲ್ಪನೆಯನ್ನು ಮಾಡಿಕೊಳ್ತಾ ಇರ್ತಾನೆ. ಇಷ್ಟಾದ್ಮೇಲೆ ಮತ್ತೆ ರಾತ್ರಿ ಆಗುತ್ತದೆ. ಇಲ್ಲಿ ಎರಾನ್ ಅವನಿಗೆ ತುಂಬಾನೇ ಹೊಟ್ಟೆ ಹಸಿದಿರುತ್ತದೆ. ಮತ್ತೆ ಇಲ್ಲಿ ಇವನ ಹತ್ತಿರ ಉಳಿದಂತ ಆಹಾರವನ್ನು ತಿಂತಾನೆ. ಇದರ ಜೊತೆ ಇವನು ಇಲ್ಲಿಗೆ ಹೈಕಿಂಗ್ ಮಾಡಲು ಬರುವುದಕ್ಕಿಂತ ಮುಂಚೆನೆ ಇವನಿಗೆ ಇಬ್ಬರು ಹುಡುಗಿಯರು ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀನು ಮರೆಯದೆ ನಮ್ಮ ಪಾರ್ಟಿಗೆ ಬರಬೇಕು ಅಂತ ಹೇಳಿರ್ತಾರೆ. ಇಲ್ಲಿ ಎರಾನ್ ಆ ಹುಡುಗಿಯರು ಹೇಳಿರುವಂತ ಪಾರ್ಟಿಯನ್ನು ತನ್ನ ಮನದಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ತಾ ಇರ್ತಾನೆ. ಇವನು ಕೂಡ ಆ ಪಾರ್ಟಿಗೆ ಹೋಗಿದ್ದಾನೆ ಅಂತ ಇಲ್ಲಿ ಇವನಿಗೆ ಅನಿಸುತ್ತಾ ಇರುತ್ತದೆ. ಈಗ ಎರಾನ್ ಈ ಜಾಗಕ್ಕೆ ಹೈಕಿಂಗ್ ಮಾಡಲು ಬರುವುದಕ್ಕಿಂತ ಮುಂಚೆನೆ ಇವನ ಜೀವನದಲ್ಲಿ ನಡೆದಂತ ಘಟನೆಗಳನ್ನು ನೆನಪಿಸಿಕೊಳ್ತಾನೆ. ಅದು ಏಕೆ ಅಂದ್ರೆ ಇವನು ಈ ಜಾಗಕ್ಕೆ ಹೈಕಿಂಗ್ ಮಾಡಲು ಬರುವುದಕ್ಕಿಂತ ಮುಂಚೆ ಇವನ ಮನೆಯಲ್ಲಿ ಇರ್ತಾನೆ. ಇಲ್ಲಿ ಇವನ ಮನೆ ಫೋನ್ಗೆ ಒಂದು ಕಾಲ್ ಬಂದಿರುತ್ತದೆ. ಈ ಕಾಲ್ ಎರಾನ್ ನ ತಾಯಿದಾಗಿರುತ್ತದೆ. ಎರಾನ್ ಹೈಕಿಂಗ್ ಅಡ್ವೆಂಚರ್ ಎಂಜಾಯ್ ಮಾಡುವ ಎಕ್ಸೈಟ್ಮೆಂಟ್ ಇಂದ ಫೋನ್ ಕಾಲ್ ಅನ್ನು ರಿಸೀವ್ ಮಾಡಿರುವುದಿಲ್ಲ. ಈಗ ಇಲ್ಲಿ ಎರಾನ್ ಅವನು ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಅದು ಏಕೆ ಅಂದ್ರೆ ಇವನೇನಾದ್ರೂ ಫೋನ್ ರಿಸೀವ್ ಮಾಡಿ ಇವನ ತಾಯಿಗೆ ನಾನು ಹೈಕಿಂಗ್ ಮಾಡಲು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಇವನ ತಾಯಿ ಇವನನ್ನು ಹುಡುಕಿಕೊಂಡು ಇವನನ್ನು ರೆಸ್ಕ್ಯೂ ಮಾಡಲು ಬರ್ತಿದ್ರು ಅಂತ ಇವನು ಇಲ್ಲಿ ತುಂಬಾನೇ ಎಮೋಷನಲ್ ಆಗಿರ್ತಾನೆ. ಮತ್ತೆ ಈಗ ಬೆಳಕಾಗಿರುತ್ತದೆ. ಎರಾನ್ ಈ ಜಾಗದಲ್ಲಿ ಸಿಲುಕಿಕೊಂಡು ಇವತ್ತಿಗೆ 3 ದಿನವಾಗಿರುತ್ತದೆ. ಎರಾನ್ ತನ್ನ ಹತ್ತಿರ ಇರುವ ಹಗ್ಗವನ್ನು ಉಪಯೋಗಿಸಿಕೊಂಡು ಇವನ ಕೈ ಸಿಲುಕಿಕೊಂಡಂತ ಬಂಡೆಗೆ ಹಗ್ಗವನ್ನು ಕಟ್ಟಿ ಮತ್ತೆ ಆ ಹಗ್ಗದ ಎಂಡನ್ನು ಇನ್ನೊಂದು ಬಂಡೆಗೆ ಕಟ್ಟಿ ಇವನ ಕೈ ಸಿಲುಕಿಕೊಂಡಿರುವಂತ ಬಂಡೆಯನ್ನು
ಇವನು ಹಗ್ಗವನ್ನು ಜಗ್ಗುತ್ತಾ ಅವನ ಕೈ ಸಿಲುಕಿಕೊಂಡಂತ ಬಂಡೆಯನ್ನು ದೂಡ್ತಾ ಇರ್ತಾನೆ. ಇಷ್ಟಾದ್ರೂನು ಈ ಬಂಡೆ ತನ್ನ ಜಾಗವನ್ನು ಬಿಟ್ಟು ಒಂದು ಇಂಚ್ ಕೂಡ ಸರಿದಾಡುವುದಿಲ್ಲ. ಇದಾದ್ಮೇಲೆ ಎರಾನ್ ಆ ಹಗ್ಗದ ಎಂಡನ್ನು ತನ್ನ ಕಾಲಿಗೆ ಸಿಲುಕಿಸಿಕೊಂಡು ಕಾಲಿನಿಂದ ಕೆಳಗಡೆ ಒತ್ತುತ್ತಾ ಇರ್ತಾನೆ. ಆದ್ರೆ ಇವನ ಈ ಪ್ರಯತ್ನವೂ ಕೂಡ ಇವನಿಗೆ ಉಪಯೋಗವಾಗುವುದಿಲ್ಲ. ಇದನ್ನೆಲ್ಲ ನೋಡಿ ಎರಾನ್ ತುಂಬಾನೇ ಹತಾಶನಾಗ್ತಾನೆ. ಮತ್ತೆ ಇಲ್ಲಿ ಇವನಿಗೆ ತಿಳಿಯುತ್ತದೆ ಅದು ಏನಂತ ಅಂದ್ರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಜಾಗದಿಂದ ಬದುಕಿ ಜೀವಂತವಾಗಿ ಮನೆಗೆ ಹೋಗುವುದಿಲ್ಲ ಅಂತ ಇವನಿಗೆ ಅನಿಸುತ್ತಾ ಇರುತ್ತದೆ. ಇದಾದ್ಮೇಲೆ ಮತ್ತೆ ಎರಾನ್ ತನ್ನ ಕ್ಯಾಮ್ರಾವನ್ನು ಆನ್ ಮಾಡಿ ತನ್ನ ವಿಡಿಯೋ ರೆಕಾರ್ಡ್ ಅನ್ನು ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಇವನ ಆಹಾರ ಮತ್ತು ಇವನ ಬಾಟಲಿಯಲ್ಲಿರುವ ನೀರು ಕೂಡ ಖಾಲಿಯಾಗಿರುತ್ತದೆ. ಮತ್ತೆ ಇವನು ಇಲ್ಲಿಂದ ಆಕಾಶದ ಮೇಲೆ ಹಾರಾಡುತ್ತಿರುವಂತಹ ಪಕ್ಷಿಗಳನ್ನು ನೋಡ್ತಾನೆ. ಮತ್ತೆ ಇವನ ಮನದಲ್ಲಿ ನಾನು ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ಇಂದ ಪಾರಾಗಿ ಈ ಪಕ್ಷಿಗಳ ಹಾಗೆ ಸ್ವತಂತ್ರವಾಗಿ ಬದುಕುವ ಆಸೆ ಇವನ ಮನದಲ್ಲಿ ಮೂಡುತ್ತದೆ. ಎರಾನ್ ಸಿಲುಕಿಕೊಂಡ ಜಾಗದಲ್ಲಿ ದಿನಕ್ಕೆ 15 ನಿಮಿಷಗಳವರೆಗೆ ಅಷ್ಟೇ ಸೂರ್ಯನ ಬಿಸಿಲು ಬರ್ತಾ ಇರುತ್ತದೆ. ಮತ್ತೆ ಇದಾದ್ಮೇಲೆ ಎರಾನ್ ತನ್ನ ಕ್ಯಾಮ್ರಾವನ್ನು ಆನ್ ಮಾಡಿ ತನ್ನ ವಿಡಿಯೋ ರೆಕಾರ್ಡ್ ಅನ್ನು ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಎರಾನ್ ಕ್ಯಾಮ್ರಾದ ಮುಂದೆ ಹೇಳ್ತಾ ಇರ್ತಾನೆ, ಅದು ಏನಂತ ಅಂದ್ರೆ, ನಾನು ಈಗ ಈ ಪ್ರಾಬ್ಲಮ್ ಇಂದ ಪಾರಾಗಲು ಬಂಡೆ ಕೆಳಗಡೆ ಸಿಲುಕಿಕೊಂಡಿರುವಂತ ನನ್ನ ಕೈಯನ್ನು ಕಟ್ ಮಾಡಿ ಈ ಜಾಗದಿಂದ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಎರಾನ್ ಬಂಡೆ ಕೆಳಗಡೆ ಸಿಲುಕಿಕೊಂಡಂತ ಕೈಗೆ ಒಂದು ಹಗ್ಗವನ್ನು ಕಟ್ತಾನೆ. ಮತ್ತೆ ಇವನು ಒಂದು ಚಾಕುವಿನ ಸಹಾಯದಿಂದ ತನ್ನ ಕೈಯನ್ನು ಕಟ್ ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಈ ಚಾಕುವಿನಿಂದ ಅವನ ಕೈಯಲ್ಲ, ಅವನ ಕೈ ಮೇಲೆ ಇರುವ ಚರ್ಮವನ್ನು ಸಹ ಕಟ್ ಮಾಡಲು ಆಗುವುದಿಲ್ಲ. ಇದಾದ್ಮೇಲೆ ಎರಾನ್ ಕಮ್ಮಿ ರೇಟ್ ನಲ್ಲಿ ಸಿಗುವಂತ ವಸ್ತುಗಳನ್ನು ಉಪಯೋಗಿಸಬೇಡಿ ಅಂತ ತನ್ನ ಕ್ಯಾಮರಾದ ಮುಂದೆ ಹೇಳ್ತಾ ಇರ್ತಾನೆ. ಈ ಚಾಕುವಿನಿಂದ ನನ್ನ ಕೈ ಹೋಗ್ಲಿ, ನನ್ನ ಸ್ಕಿನ್ ಸಹ ಕಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಎರಾನ್ ಅವನು ಕನಸನ್ನು ಕಾಣ್ತಾನೆ. ಇವನ ಕನಸಿನಲ್ಲಿ ಇವನು ತನ್ನ ಗೆಳೆಯರೊಂದಿಗೆ ಇರ್ತಾನೆ. ಮತ್ತೆ ಇಲ್ಲಿ ಇವನಿಗೆ ತುಂಬಾನೇ ಇವನ ಜೀವನದಲ್ಲಿ ನಡೆದಂತ ಘಟನೆಗಳು ಇವನಿಗೆ ನೆನಪಿಗೆ ಬರ್ತಾ ಇರ್ತಾವೆ. ಇಷ್ಟಾದ್ಮೇಲೆ ಮಿಂಚು ಗುಡುಗಿನ ಸೌಂಡ್ಗೆ ಎರಾನ್ ಅವನಿಗೆ ಎಚ್ಚರವಾಗುತ್ತದೆ. ಮತ್ತೆ ಇಲ್ಲಿ ನೋಡ್ತಾ ನೋಡ್ತಾ ಮಳೆ ಬರಲು ಸ್ಟಾರ್ಟ್ ಆಗುತ್ತದೆ. ಮತ್ತೆ ಇಲ್ಲಿ ಎರಾನ್ ತನ್ನ ಬ್ಯಾಗಿನಲ್ಲಿರುವ ಖಾಲಿ ಬಾಟಲ್ ಅನ್ನು ತೆಗೆದು ನೀರನ್ನು ಕುಡಿಯಲು ಈ ಬಾಟಲಿ ಒಳಗೆ ಮಳೆ ನೀರನ್ನು ಸ್ಟೋರ್ ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ನೋಡ್ತಾ ನೋಡ್ತಾ ಈ ಕಲ್ ಬಂಡೆಗಳ ನಡುವೆ ಮಳೆ ನೀರು ತುಂಬಿಕೊಂಡು ತುಂಬಾನೇ ಫೋರ್ಸ್ ನಿಂದ ಎರಾನ್ ಅವನ ಹತ್ರನೇ ಬರ್ತಾ ಇರುತ್ತದೆ. ಮತ್ತೆ ಇಲ್ಲಿ ಎರಾನ್ ನೀರಿನೊಳಗೆ ಮುಳುಗ್ತಾ ಇರ್ತಾನೆ. ಇಲ್ಲಿ ಎರಾನ್ ಇವನ ಕೈ ಸಿಲುಕಿಕೊಂಡಂತ ಬಂಡೆಯನ್ನು ಮೇಲಕ್ಕೆ ತಳ್ತಾ ಇರ್ತಾನೆ. ಮತ್ತೆ ಇಲ್ಲಿ ನೀರಿನ ಒಳಗೆ ಯಾವುದೇ ವಸ್ತುವಿನ ಗ್ರಾವಿಟಿ ಕಮ್ಮಿ ಆಗಿರುವುದರಿಂದ ಎರಾನ್ ಈ ಬಂಡೆಯನ್ನು ಮೇಲಕ್ಕೆ ತಳ್ಳಿ ಬಂಡೆ ಕೆಳಗೆ ಸಿಕ್ಕಂತ ತನ್ನ ಕೈಯನ್ನು ಹೊರಗಡೆ ತೆಗೆದುಕೊಳ್ತಾನೆ. ಇದಾದ್ಮೇಲೆ ಎರಾನ್ ಹರಿಯುವ ನೀರಿನ ಜೊತೆಗೆ ಹರಿಯುತ್ತಾ ಈ ಬಂಡೆಗಳ ಬೆಟ್ಟವನ್ನು ಬಿಟ್ಟು ಹೊರಗಡೆ ಬರ್ತಾನೆ. ಇಲ್ಲಿ ಎರಾನ್ ಅವನಿಗೆ ತುಂಬಾನೇ ಖುಷಿ ಆಗುತ್ತದೆ. ಮತ್ತೆ ಇವನು ಇಲ್ಲಿಂದ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೋಗ್ತಾ ಇರ್ತಾನೆ. ಇದೆಲ್ಲ ಎರಾನ್ ಕನಸನ್ನು ಕಾಣ್ತಾ ಇರ್ತಾನೆ. ಎರಾನ್ ಒಬ್ಬನೇ ಒಂಟಿಯಾಗಿರುವುದರಿಂದ ಇವನಿಗೆ ಇಲ್ಲಿ ತುಂಬಾನೇ ವಿಚಿತ್ರವಾಗಿರುವಂತಹ ಕನಸುಗಳು ಕಾಣ್ತಾ ಇರ್ತಾನೆ. ಎರಾನ್ ಈ ಜಾಗದಲ್ಲಿ ಸಿಲುಕಿಕೊಂಡು 4 ದಿನಗಳಾಯ್ತು. ಮತ್ತೆ ಇಲ್ಲಿ ಎರಾನ್ ತನ್ನ ಮುಂದೆ ಇರುವ ಬಂಡೆ ಜೊತೆಗೆ ಮಾತನಾಡ್ತಾ ಇರ್ತಾನೆ. ಮತ್ತೆ ಇವನು ತನ್ನ ಮುಂದೆ ಇರುವ ಕ್ಯಾಮ್ರಾದಲ್ಲಿ ಹೇಳ್ತಾನೆ, ನನ್ನ ತಂದೆ ತಾಯಿ ನನ್ನನ್ನು ತುಂಬಾನೇ ಚೆನ್ನಾಗಿ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಇದನ್ನು ಹೇಳ್ತಾ ಇವನು ಇಲ್ಲಿ ತುಂಬಾನೇ ಎಮೋಷನಲ್ ಆಗ್ತಾನೆ. ಇದಾದ್ಮೇಲೆ ಇವನಿಗೆ ಈ ಜಾಗಕ್ಕೆ ಇವನು ಹೈಕಿಂಗ್ ಬರುವುದಕ್ಕಿಂತ ಮುಂಚೆನೆ ಹೈಕಿಂಗ್ ಗೆ ಬೇಕಾಗಿರುವಂತ ವಸ್ತುಗಳನ್ನು ಒಂದು ಶಾಪ್ ಒಳಗೆ ಖರೀದಿ ಮಾಡಿರ್ತಾನೆ. ಮತ್ತೆ ಇಲ್ಲಿ ಎರಾನ್ ಅವನಿಗೆ ಆ ಶಾಪ್ ಓನರ್ ನೆನಪಿಗೆ ಬರ್ತಾ ಇರ್ತಾನೆ. ಮತ್ತೆ ಇಲ್ಲಿ ಇವನು ಆ ಶಾಪ್ ಓನರ್ಗೆ ನಾನು ಇಂಥ ಜಾಗಕ್ಕೆ ಹೈಕಿಂಗ್ ಗೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ಅವನು ನನ್ನ ಮಿಸ್ಸಿಂಗ್ ರಿಪೋರ್ಟ್ ಅನ್ನು ಪೊಲೀಸ್ ಅವರಿಗೆ ಕೊಡ್ತಿದ್ದ ಅಂತ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಇದನ್ನೆಲ್ಲ ಇವನು ಏಕೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ ಅಂದ್ರೆ ಇವನಿಗೆ ಇಲ್ಲಿ ಗೊತ್ತಾಗಿರುತ್ತದೆ. ಅದು ಏಕೆ ಅಂದ್ರೆ ಇವನು ಸಿಲುಕಿಕೊಂಡ ಜಾಗದಲ್ಲಿ ಮನುಷ್ಯರು ದೂರ, ಪ್ರಾಣಿ ಪಕ್ಷಿನೂ ಕೂಡ ಇವನು ಸಿಲುಕಿಕೊಂಡಂತ ಜಾಗದಲ್ಲಿ ಬರುವುದಿಲ್ಲ ಅಂತ ಇವನಿಗೆ ತಿಳಿದಿರುತ್ತದೆ. ಇದಾದ್ಮೇಲೆ ಇಲ್ಲಿ ಎರಾನ್ ಮತ್ತೆ ಅದೇ ಚಾಕುವನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ತಾನೆ. ಇಲ್ಲಿ ಈ ಚಾಕುವಿನಿಂದ ತನ್ನ ಕೈಯನ್ನು ಕಟ್ ಮಾಡಿಕೊಳ್ಳುವುದಿಲ್ಲ. ಇದರ ಬದಲಾಗಿ ಆ ಚಾಕುವನ್ನು ಬಂಡೆ ಕೆಳಗಡೆ ಸಿಲುಕಿಕೊಂಡಂತ ಕೈಗೆ ಚುಚ್ಚಿಕೊಳ್ತಾ ಇರ್ತಾನೆ. ಮತ್ತೆ ಇಲ್ಲಿ ಈ ಚಾಕು ಇವನ ಕೈಯಲ್ಲಿರುವ ಮೂಳೆಗೆ ಹೋಗಿ ಟಚ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಇವನ ಕೈಯಿಂದ ತುಂಬಾನೇ ಬ್ಲಡ್ ಬರ್ತಾ ಇರುತ್ತದೆ. ಮತ್ತೆ ಇಲ್ಲಿ ಎರಾನ್ ಅವನಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಆದ್ರೆ ಇಲ್ಲಿ ಇವನಿಗೆ ಬೇರೆ ಆಪ್ಷನ್ ಇರುವುದಿಲ್ಲ. ಇದೇ ರೀತಿ ಈ ಜಾಗದಲ್ಲಿ ಇನ್ನೊಂದು ದಿನ ಕಾಲವನ್ನು ಕಳೀತಾನೆ. ಈಗ ಇಲ್ಲಿ ಎರಾನ್ ತುಂಬಾನೇ ವೀಕ್ ಆಗಿದ್ದಾನೆ. ಮತ್ತೆ ಇಲ್ಲಿ ಈಗ ಎರಾನ್ ಈ ಜಾಗದಿಂದ ತನ್ನ ಪ್ರಾಣವನ್ನು ಬದುಕಿಸಿಕೊಂಡು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಇವನು ಇದೇ ಜಾಗದಲ್ಲಿ
ನರಳುತ್ತಾ ತನ್ನ ಪ್ರಾಣವನ್ನು ಬಿಡಬೇಕಾಗಿರುತ್ತದೆ ಅಂತ ಇಲ್ಲಿ ಎರಾನ್ ಅವನಿಗೆ ಗೊತ್ತಾಗಿರುತ್ತದೆ. ಮತ್ತೆ ಇಲ್ಲಿ ಎರಾನ್ ಇವನ ಕೈ ಸಿಲುಕಿಕೊಂಡಂತ ಬಂಡೆಗೆ ಹೇಳ್ತಾ ಇರ್ತಾನ. ಅದು ಏನಂತ ಅಂದ್ರೆ, ಈ ಬಂಡೆ ನಾನು ಬರುವುದನ್ನೇ ಕಾಯ್ತಾ ಕುಳಿತಿತ್ತು ಏನೋ, ನನ್ನ ಹಣೆ ಬರದಲ್ಲಿ ಈ ಬಂಡೆಯಿಂದಾನೇ ನನ್ನ ಸಾವು ಇರಬಹುದು ಅಂತ ಎರಾನ್ ಇಲ್ಲಿ ವಿಚಾರ ಮಾಡ್ತಾ ಇರ್ತಾನೆ. ಮತ್ತೆ ಇಲ್ಲಿ ಎರಾನ್ ಇದು ನನ್ನ ಲಾಸ್ಟ್ ಅಡ್ವೆಂಚರ್ ಜರ್ನಿ ಆಗಬಹುದು ಅಂತ ಅಂದುಕೊಂಡಿರ್ತಾನೆ. ಮತ್ತೆ ಇಲ್ಲಿ ಎರಾನ್ ಬದುಕುವ ಆಸೆಯನ್ನು ಬಿಟ್ಟಿರ್ತಾನೆ. ಆದ್ದರಿಂದ ಇವನ ಕೈ ಸಿಲುಕಿಕೊಂಡಂತ ಬಂಡೆ ಮೇಲೆ ತನ್ನ ಹೆಸರು ಮತ್ತು ತನ್ನ ಡೇಟ್ ಆಫ್ ಬರ್ತ್ ಅನ್ನು ಬರಿತಾನೆ. ಮತ್ತೆ ಮರುದಿನ ಬೆಳಕಾಗುತ್ತದೆ. ಈಗ ಇಲ್ಲಿ ಎರಾನ್ ತುಂಬಾನೇ ವೀಕ್ ಆಗಿರ್ತಾನೆ. ಮತ್ತೆ ಇಲ್ಲಿ ಇವನಿಗೆ ಒಂದು ವಿಷನ್ ಬರುತ್ತದೆ. ಇದರಲ್ಲಿ ಇವನು ಒಂದು ಸಣ್ಣ ಹುಡುಗನನ್ನು ನೋಡ್ತಾನೆ. ಈ ಸಣ್ಣ ಹುಡುಗ ಇವನ ಫ್ಯೂಚರ್ ಮಗನಾಗಿರ್ತಾನೆ. ಮತ್ತೆ ಇಲ್ಲಿ ಇವನು ನೋಡ್ತಾನೆ, ಇವನು ಆ ಸಣ್ಣ ಹುಡುಗನ ಜೊತೆಗೆ ಆಟವನ್ನು ಆಡ್ತಾ ಇರ್ತಾನೆ. ಇದನ್ನು ನೋಡಿ ಎರಾನ್ ತುಂಬಾನೇ ಮೋಟಿವೇಟ್ ಆಗ್ತಾನೆ. ಇದಾದ್ಮೇಲೆ ಎರಾನ್ ಬಂಡೆ ಕೆಳಗಡೆ ಸಿಕ್ಕಂತ ತನ್ನ ಕೈಯನ್ನು ಬಂಡೆಯ ಅಪೋಸಿಟ್ ಗೆ ತನ್ನ ಕೈಯನ್ನು ತಿರುಗಿಸುತ್ತಾನೆ. ಮತ್ತೆ ಇಲ್ಲಿ ಇವನ ಕೈ ಮೂಳೆ ಮುರಿದು ಹೋಗುತ್ತದೆ. ಮತ್ತೆ ಇಲ್ಲಿ ಎರಾನ್ ಅವನಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಇದಾದ್ಮೇಲೆ ಇವನ ಹತ್ತಿರ ಇರುವ ಚಾಕುವಿನಿಂದ ಮುರಿದು ಹೋದಂತ ಮೂಳೆಯ ಮೇಲೆ ಇರುವ ಚರ್ಮವನ್ನು ಮೆಲ್ಲನೆ ಕಟ್ ಮಾಡ್ತಾನೆ. ಇವಾಗಿನಿಂದ 6 ದಿನಗಳವರೆಗೆ ಇವನ ಕೈ ಇದೇ ಬಂಡೆ ಕೆಳಗಡೆ ಸಿಲುಕಿಕೊಂಡಿರುತ್ತದೆ. ಮತ್ತೆ ಇವನು ಈ ಬಂಡೆಯಿಂದ 6 ದಿನಗಳ ನಂತರ ಸ್ವತಂತ್ರವಾಗ್ತಾನೆ. ಈ ಜಾಗದಿಂದ ಹೋಗುವುದಕ್ಕಿಂತ ಮುಂಚೆನೆ ಎರಾನ್ ತನ್ನ ಕ್ಯಾಮ್ರಾದಿಂದ ತನ್ನ ಕಟ್ ಆಗಿರುವ ಬಲಗೈ ಫೋಟೋವನ್ನು ತೆಗೆದುಕೊಳ್ತಾನೆ. ಈಗಲೂ ಕೂಡ ಇವನ ಅರ್ಧ ಕೈ ಬಂಡೆ ಕೆಳಗಡೆ ಸಿಲುಕಿಕೊಂಡಿರುತ್ತದೆ. ಹೊಟ್ಟೆ ಹಸಿವು ಮತ್ತು ನೀರಾಡಿಕೆಯಿಂದ ಎರಾನ್ ಅವನು ಇಲ್ಲಿ ತುಂಬಾನೇ ವೀಕ್ ಆಗಿರ್ತಾನೆ. ಆದ್ರಿಂದ ಇವನಿಗೆ ಸರಿಯಾಗಿ ನಡೆದಾಡಲು ಆಗ್ತಾ ಇರುವುದಿಲ್ಲ. ಈ ಜಾಗವನ್ನು ಬಿಟ್ಟು ಎರಾನ್ ಬೇರೆ ಒಂದು ಜಾಗಕ್ಕೆ ಬರ್ತಾನೆ. ಈ ಜಾಗದಲ್ಲಿ ಮಳೆ ನೀರು ಸ್ಟೋರ್ ಆಗಿರುತ್ತದೆ. ಮತ್ತೆ ಇಲ್ಲಿ ಎರಾನ್ ಈ ಮಳೆ ನೀರನ್ನು ಕುಡಿದು ತನ್ನ ನೀರಾಡಿಕೆಯನ್ನು ನಿವಾರಿಸಿಕೊಳ್ತಾನೆ. ಮತ್ತೆ ಇಲ್ಲಿ ಇವನು ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಪಕ್ಷಿಗಳನ್ನು ನೋಡ್ತಾನೆ. ಮತ್ತೆ ಇಲ್ಲಿ ಇವನಿಗೆ ತುಂಬಾನೇ ಖುಷಿ ಆಗುತ್ತದೆ. ಅದು ಏಕೆಂದ್ರೆ 6 ದಿನಗಳವರೆಗೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಆಕಾಶದಲ್ಲಿ ಹಾರಾಡುತ್ತಿರುವಂತಹ ಪಕ್ಷಿಯನ್ನು ಇವನು ಡೈಲಿ ನೋಡ್ತಾ ಇರ್ತಾನೆ. ಈಗ ಇವನು ಕೂಡ ಇದೇ ಪಕ್ಷಿ ಹಾಗೆ ಸ್ವತಂತ್ರವಾಗಿದ್ದಾನೆ. ಆದ್ರೆ ಈಗ ಇವನಿಗೆ ಈ ಜಾಗದಿಂದ ಹೋಗುವುದು ಅಷ್ಟು ಸುಲಭವಾಗಿರುವುದಿಲ್ಲ. ಅದು ಏಕೆಂದ್ರೆ ಈ ಜಾಗ ತುಂಬಾನೇ ದೊಡ್ಡದಾಗಿ ತುಂಬಾನೇ ವಿಶಾಲವಾಗಿರುತ್ತದೆ. ಇಷ್ಟಾದ್ರೂ ಕೂಡ ಎರಾನ್ ತನ್ನ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಂಡಿರುವುದಿಲ್ಲ. ಇಷ್ಟಾದ್ರೂ ಇವನು ಮುಂದೆ ಸಾಗ್ತಾ ಇರ್ತಾನೆ. ಮುಂದೆ ಹೋಗಿ ಇವನಿಗೆ ಒಂದು ಫ್ಯಾಮಿಲಿ ಕಾಣಿಸುತ್ತದೆ. ಇವರು ಕೂಡ ಹೈಕಿಂಗ್ ಮಾಡಲು ಈ ಜಾಗಕ್ಕೆ ಬಂದಿರ್ತಾರೆ. ಮತ್ತೆ ಇಲ್ಲಿ ಎರಾನ್ ಇವರನ್ನು ನೋಡಿ ಹೆಲ್ಪ್ ಅಂತ ಕೂಗ್ತಾ ಇರ್ತಾನೆ. ಇವನನ್ನು ನೋಡಿ ಈ ಫ್ಯಾಮಿಲಿ ತುಂಬಾನೇ ಸ್ಪೀಡ್ ಆಗಿ ಇವನ ಹತ್ತಿರ ಬಂದು ಇವನಿಗೆ ಕುಡಿಯಲು ನೀರು ಕೊಡ್ತಾರೆ. ಮತ್ತೆ ಇಲ್ಲಿ ಇವರು ಇವನಿಗೆ ಹೆಲ್ಪ್ ಮಾಡಲು ರೆಸ್ಕ್ಯೂ ಟೀಮ್ ಗೆ ಕಾಲ್ ಮಾಡಿ ಹೆಲಿಕಾಪ್ಟರ್ ಅನ್ನು ಕರೆಸಿಕೊಳ್ತಾರೆ. ಸ್ವಲ್ಪ ಸಮಯವನ್ನು ಬಿಟ್ಟು ಈ ಜಾಗದಲ್ಲಿ ಒಂದು ಹೆಲಿಕಾಪ್ಟರ್ ಬರುತ್ತದೆ. ಈ ಜಾಗದಿಂದ ಎರಾನ್ ಅವನನ್ನು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗ್ತಾರೆ. ಸ್ವಲ್ಪ ದಿನಗಳು ಕಳೀತಾವೆ. ಈಗ ಎರಾನ್ ಮೊದಲಿನ ಹಾಗೆ ಗುಣವಾಗಿದ್ದಾನೆ. ಮತ್ತೆ ಇವನು ತನ್ನ ಮಗನ ಜೊತೆಗೆ ಆಟ ಆಡುವ ಕನಸವನ್ನು ಕಂಡಿರ್ತಾನೆ. ಇವನ ಕನಸು ಮುಂದೆ ಒಂದು ದಿನ ನಿಜವಾಗಿರುತ್ತದೆ. ಇವಾಗಿನಿಂದ 3 ವರ್ಷಗಳನ್ನು ಬಿಟ್ಟು ಜೆಸಿಕಾ ಎಂಬ ಹುಡುಗಿಯನ್ನು ಮದುವೆ ಆಗ್ತಾನೆ. ಇವರಿಗೆ ಒಂದು ಗಂಡು ಮಗು ಆಗಿರುತ್ತದೆ. ಎರಾನ್ ಈ ಬಂಡೆಗಳ ನಡುವೆ ಸಿಲುಕಿಕೊಂಡು 6 ದಿನಗಳಲ್ಲಿ ತನ್ನ ಸಾವನ್ನು ತುಂಬಾನೇ ಹತ್ತಿರದಿಂದ ನೋಡಿರ್ತಾನೆ. ಇಷ್ಟಾದ್ರೂ ಕೂಡ ಎರಾನ್ ತನ್ನ ಪ್ಯಾಷನ್ ಅನ್ನು ಬಿಡುವುದಿಲ್ಲ. ಈಗಲೂ ಕೂಡ ಇವನು ತುಂಬಾನೇ ಫೇಮಸ್ ಆಗಿರುವ ಜಾಗಕ್ಕೆ ಹೋಗಿ ಹೈಕಿಂಗ್ ಅನ್ನು ಮಾಡ್ತಾ ಇರ್ತಾನೆ. ಇದರ ಜೊತೆಗೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋಸ್ ಗಳನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ನಾವು ನಿಮಗೆ ಸಿಗ್ತೇವೆ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ.